ಯಾರೋ ಫೋನ್ ನಂಬರ್ ಕೂಡ ಬರೆದ್ಬಿಟ್ಟವ್ರೆ, ಪ್ಲೀಸ್ ಕಾಲ್ ಮೀ ಅಂತ. ಯಾರು ಇದ್ದೀರಾ ಅನ್ನೋಕ್ಕೆ ಹೋಗಿ ಸ್ವಲ್ಪ ಭಯ ಆಯ್ತೈತೆ ಗುರು. ಲಿಟ್ರಲಿ ಹೇಳ್ತೀನಿ, ಒಂದೇ ಒಂಚೂರು ಬೆಳಕು ಕೂಡ ಇಲ್ಲ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಬಂದು ರಾಮನಗರದ ಹತ್ರ ಇರುವಂಥ ಕುಣಗಲ್ ಅಂತ. ಸೊ ಇದು ಕುಣಿಗಲ್ ಅಲ್ಲ, ಕುಣಗಲ್ ಅಂತ. ಕುಣಗಲ್ ಬೆಟ್ಟಕ್ಕೆ ಇವಾಗ ನಾನು ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸೊ ಟೈಮ್ ಬಂದು ಈಗ ಕರೆಕ್ಟಾಗಿ 7 ಗಂಟೆ 15 ನಿಮಿಷ. ಬಂದಾಗೆಲ್ಲ ಫಾಗ್ ತುಂಬ್ಕೊಂಡಿತ್ತು. ಇವಾಗ ಬಿಸಿಲು ಬಂದಿರೋ ಕಾರಣದಿಂದ ಫಾಗೆಲ್ಲ ಇನ್ಕ್ರೀಸ್ ಆಗೋಗೈತೆ. ಕುಣಗಲ್ ಬೆಟ್ಟದಲ್ಲಿ ನಾನು ಇವಾಗ ಸನ್ರೈಸ್ನ ತೋರ್ಸೋಕ್ಕೆ ಬಂದಿದ್ದೆ. ಸೊ ಸೂರ್ಯ ಬೇಗ ಬಂದಿರೋದು ಕಾರಣದಿಂದ ಸನ್ರೈಸ್ ತೋರ್ಸೋಕ್ಕಾಗಲ್ಲ. ಸೊ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀನಿ. ಈಗ ಆಲ್ಮೋಸ್ಟು ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಇಷ್ಟೆಷ್ಟು ದೂರ ಬಂದಿದ್ದೀನಿ. ಗುರು, ನಾನು ಇನ್ನೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ನೀವು ಸುತ್ತ ನೋಡ್ತಾ ಇರ್ಬೋದು, ಫುಲ್ಲು ಗ್ರೀನರಿ. ಸೊ ಇನ್ನು ಟಾಪ್ಗೆ ಹೋದ್ಮೇಲೆ ಹೆಂಗಿರುತ್ತೆ ವ್ಯೂ ಪಾಯಿಂಟು ಅಂತ ಹೇಳೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಇವಾಗ ಒಂದು 3 ದಿವಸ 4 ದಿವಸ ಮಳೆ ಬಂದಿತ್ತು ಈ ಪ್ಲೇಸ್ಗೆ. ಅದಕ್ಕೋಸ್ಕರ ಇವಾಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಸೊ ಬನ್ನಿ ಇವಾಗ ಮುಂದೆ ಹೋಗೋಣ. ಸೊ ಇದು ರಾಮನಗರದಿಂದ 7 ಕಿಲೋಮೀಟ್ರ್ ಇರುತ್ತೆ. 1 ಕಿಲೋಮೀಟ್ರು ಆಫ್ ರೋಡಿಂಗ್ ಇರುತ್ತೆ. ಸೊ ಇವಾಗ ಬೆಟ್ಟಕ್ಕೆ ಹತ್ತೋಣ ಬನ್ನಿ. ಸೊ ಗುರು, ಇವಾಗ ನಾನು ಆಲ್ಮೋಸ್ಟ್ ಇವಾಗ ಅರ್ಧ ಬೆಟ್ಟನ ಹತ್ತಾಯಿತು. ಸೊ ಅರ್ಧ ಬೆಟ್ಟ ಹತ್ತಾದ್ಮೇಲೆ ಹಬ್ಬ ಬಂದರು ಸುತ್ತ ಸರೌಂಡಿಂಗಲ್ಲಿ ನೋಡ್ತು ಅಂತಂದರೆ ಗುರು ನೀವು ನಂಬಲ್ಲ. ಯಾಕಂತಂದರೆ ಇಷ್ಟು ಸರೌಂಡಿಂಗಲ್ಲಿ 15-20 ಬೆಟ್ಟಗಳೈತೆ. ಸೊ ಅದರಲ್ಲಿ ನಾನು ಒಂದು ಬೆಟ್ಟ ಹೇಳ್ತೀನಿ. ಸೊ ಆ ಬೆಟ್ಟ ಯಾರ್ಯಾರು ಗೊತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಗೊತ್ತು ಅಂತಿದ್ರೆ ಗೊತ್ತು ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ಒಂದು ಬೆಟ್ಟ ತೋರಿಸ್ತೀನಿ, ಆ ಬೆಟ್ಟ ಯಾವುದು ಅಂತ ಕಮೆಂಟ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು ನೀವು, ಆ ಬೆಟ್ಟನ ತೋರಿಸ್ತೀನಿ. ಸೊ ಗುರು ಕಾಣಿಸ್ತಿದೆಯಲ್ಲ, ಈ ಬೆಟ್ಟ ಬಂದು ಈ ಬೆಟ್ಟದ ಹೆಸರು ಮತ್ತು ಈ ಪ್ಲೇಸ್ ಎಲ್ಲೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸೊ ನೋಡ್ತಾ ಇರ್ಬೋದು, ಇದೇ ಆ ಪ್ಲೇಸು. ಸೊ ನಾನು ಹೇಳಿದ್ನಲ್ಲ ನಿಮ್ಗೀಗ 15-20 ಬೆಟ್ಟಗಳು ಕಾಣಿಸುತ್ತೆ ಅಂತ. ಸೊ 15-20 ಬೆಟ್ಟಗಳನ್ನ ನೋಡ್ಕೊಬಿಡಿ. ಸುತ್ತ ಸರೌಂಡಿಂಗಲ್ಲಿ ನೋಡ್ತು ಅಂತಂದರೆ 15-20 ಬೆಟ್ಟಗಳೈತೆ. ಸೊ ಗುರು, ಇವಾಗ ನೀವು ಇದನ್ನ ಮೊಬೈಲ್ ನೋಡ್ತಾ ಇರೋದ್ರಿಂದ ನಿಮ್ಗೆ ಅಷ್ಟೊಂದೇನು ಕ್ಲಾರಿಟಿಯಾಗಿ ಗೊತ್ತಾಗಲ್ಲ. ಸೊ ಇದನ್ನ ನಾವು ಲೈವಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಆ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗೈತೆ. ಸುತ್ತ ಸರೌಂಡಿಂಗಲ್ಲಿ ನೋಡ್ತು ಅಂತಂದರೆ ಹಬ್ಬ ಬಂದರು 15-20 ಬೆಟ್ಟಗಳೈತೆ. ಇವಾಗ ಮುಂದಕ್ಕೆ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಸವನ ಆರ್ಚ್ ಐತೆ. ಸೊ ಅದನ್ನೂ ನೋಡ್ಕೊಬನ್ನಿ. ಸೊ ಅದಾದಮೇಲೆ ಮುಂದಕ್ಕೆ ಹೋಗೋಣ. ಗುರು, ಇವಾಗ ಬಸವಣ್ಣನ ಆರ್ಚಿಂದ ಹಿಂಗೆ ಸ್ಟ್ರೈಟ್ ಬಂದರೆ ಇಲ್ಲೊಂದು ದಾರಿ ಐತೆ. ಸೊ ಇವಾಗ ನಾನು ತಿರ್ಗಾ ಬಂದಿರೋ ಜಾಗಕ್ಕೆ ತಿರ್ಗಾ ಹೊಂಟೋಯ್ತಾ ಇದ್ದೆ. ಸೊ ಅದಾದಮೇಲೆ ಇವಾಗ ಈ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಈ ಜಾಗದಲ್ಲಿ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಇಷ್ಟೇ ದಾರಿ ಸಿಗೋದು. ಇದಾದಮೇಲಿಂದ ಮುಂದೆ ದಾರಿ ಸಿಗೋಲ್ಲ. ಸೊ ಹೆಂಗೆ ಹೋಗೋದು ಅಂತಂದರೆ ನೀವೇನಾದ್ರು ಬಂತು ಅಂತಂದರೆ ಈ ಥರ ಆರೋ ಮಾರ್ಕ್ಗಳೈತೆ. ಸೊ ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ನೋಡಿ ಇವಾಗ ರೈಟಿಗೆ ತೋರಿಸ್ತೈತೆ. ಸೊ ಇವಾಗ ರೈಟ್ಗೆ ಹೋದರೆ ಇಲ್ಲಿ ಮಾರುತಿ ದೇವಾಲಯ ದಾರಿ, ಮಾರುತಿ ದೇವಾಲಯಕ್ಕೆ ದಾರಿ ಅಂತ ಬರೆದವ್ರೆ. ಸೊ ಇಲ್ಲಿ ಆರೋ ಮಾರ್ಕ್ ನೋಡಿ. ಸೊ ಗುರು, ಯಾವುದೋ ಬಂಡೆ ಸಕ್ಕದಾಗೈತೆ. ಬಂಡೆ ಮಾತ್ರ ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ಬಂದದ್ದು ಹಿಂಗೆ ಇವಾಗ ಮುಂದಕ್ಕೆ ಹೋಗೋದು. ಇವಾಗ ನೀವೇನಾದ್ರು ಆ ಮಾರ್ಕ್ಗಳನ್ನ ನೋಡಿದ್ರೆ ಹೊಂಟೋಯ್ತು ಅಂತಂದರೆ ಬೇರೆ ಕಡೆ ಹೊಂಟೋಯ್ತೀರಾ. ಸೊ ಇವಾಗ ನೋಡಿ ಹೆಂಗೈತೆ ಜಾಗ. ಸೊ ಈ ಥರ ಜಾಗಕ್ಕೆಲ್ಲ ಹೋಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ಅಲ್ಲಿ ಯಾರೋ ಮಾರ್ಕ್ ಆಯ್ತು ನೋಡಿ, ನೋಡಿಕೊಂಡು ನಾವು ಆ ಜಾಗಕ್ಕೆ ಹೋಗಬೇಕು. ಇವಾಗ ಅಂದರೆ ಬಂಡೆ ಮೇಲೆ ಬಂಡೆ ಕೂತಿರೋದ್ರಿಂದ ಈ ಜಾಗ ಮಾತ್ರ ಚಿಕ್ಕದಾಗೈತೆ. ಸೊ ಇವಾಗ ಇಲ್ಲೆಲ್ಲ ನೋಡ್ತಾ ಬಂದು ನೀವು ಚಿಕ್ಕ ಬಂಡೆಗಳೈತೆ, ಅಂದರೆ ಕಲ್ಲುಗಳು. ಸೊ ಇವಾಗ ಇಲ್ಲಿ ದಾರಿ ತೋರಿಸ್ತೈತೆ. ಇವಾಗ ಹಿಂಗೆ ಹೋಗೋಣ.
ಇಷ್ಟೇ ಚಿಕ್ಕ ಜಾಗ ಐತೆ, ಹೆಂಗಪ್ಪ ಹೋಗೋದು ಈ ಜಾಗಕ್ಕೆ? ಹೋಗೋಣ. ಏನೋ ಕಾಣಿಸ್ತಾ ಇಲ್ಲ. ಯಾರು ಇದ್ದೀರಾ? ಹಲೋ ಗುರು, ಏನೋ ಕಾಣಿಸ್ತಾ ಇಲ್ಲ ಗುರು. ಅಯ್ಯಪ್ಪ, ಇರಿ ಒಂದು ಸ್ವಲ್ಪ ಟಾರ್ಚ್ ಹಾಕೊಂಡ್ಬಿಡ್ತೀನಿ, ಏನೋ ಕಾಣಿಸ್ತಾನೆ ಇಲ್ಲ. ಗುರು, ಲಿಟ್ರಲಿ ಮಾತ್ರ ಈ ಜಾಗದಲ್ಲಿ ಒಂದೇ ಒಂಚೂರು ಏನೂ ಕಾಣಿಸ್ತಾ ಇಲ್ಲ. ಸೊ ಇಲ್ಲೂ ಏನೂ ಕಾಣಿಸ್ತಾ ಇಲ್ಲ ಕಾಲ್ ಮಾಡ್ಕೋಕ್ಕೂ. ಸೊ ಮಾತ್ರ ಪ್ಲೇಸ್ ಮಾತ್ರ ಅಡ್ವೆಂಚರಸ್ಟ್ ಆಗೈತೆ. ಸೊ ನೀವೇನಾದ್ರು ಬತ್ತು ಅಂತಂದರೆ ಇದೇ ಪ್ಲೇಸಿಂದನೇ ಬರಬೇಕು. ಸೊ ಈ ಥರ ಪ್ಲೇಸ್ಗಳನ್ನ ನೋಡಬೇಕು ಅಂತಂದರೆ ವೀಡಿಯೋನ ಫುಲ್ ನೋಡಿ. ಸೊ ಸ್ವಲ್ಪ ಭಯ ಆಯ್ತೈತೆ ಗುರು. ಸೊ ಬನ್ನಿ, ಆಯ್ತು. ಇವಾಗ ಒಂದು ಸ್ವಲ್ಪನೂ ಬೆಳಕಿಲ್ಲ, ಟಾರ್ಚ್ ಹಾಕ್ಕೊಂಡು ಮುಂದಕ್ಕೆ ಹೋಗೋಣ. ಲಿಟ್ರಲಿ ಹೇಳ್ತೀನಿ, ಒಂದೇ ಒಂಚೂರು ಬೆಳಕು ಕೂಡ ಇಲ್ಲ. ನಾನು ಟಾರ್ಚ್ ಆನ್ ಮಾಡಿಕೊಂಡು ಮೆಟ್ಲು ಹತ್ತುತ್ತಾ ಇದ್ದೀನಿ. ಸೊ ಇದು ಮೆಟ್ಲು ಅಂತಲೂ ಇಲ್ಲ, ಯಾವುದೋ ಕಡಪ ಕಲ್ಲುಗಳೈತೆ. ಗುರು, ಏನೇನೋ ಸೌಂಡ್ ಬರ್ತೈತೆ ಗುರು. ಏನಿದು ಸೌಂಡು? ಸ್ವಲ್ಪ ಭಯ ಆಯ್ತೈತೆ. ಸೊ ನೋಡಿ ನೀವೇ ಜಾಗ ಹೆಂಗೈತೆ ಅಂತ. ಸೊ ಹಿಂಗೆ ನೋಡಿ ಹಂಗೆ. ಸೊ ಇಲ್ಲಿಂದ ಬೆಳಕು ಕಾಣಿಸುತ್ತೆ ಹಿಂಗೆ ಹೋದರೆ. ಸೊ ಇಲ್ಲಿ ನೋಡಿ, ಒಂದೇ ಒಂಚೂರು ಬೆಳಕು ಕೂಡ ಇಲ್ಲ ಇಲ್ಲಿಂದ. ಸೊ ಆಗಲೇ ನನಗಿಂತ ಮುಂಚೆ ಯಾರೋ ಹೋಗಿರೋಂಗೆ ಅವರೇ, ಸೌಂಡ್ ಬರ್ತೈತೆ. ಸೊ ಬನ್ನಿ, ಇವಾಗ ಅವ್ರ ಪಾಡಗೆ ಅವ್ರು ಹೋಯ್ತಾರೆ, ನಮ್ಮ ಪಾಡಗೆ ನಾವು ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಕಿಂಡಿ ಐತೆ. ಸೊ ಹಂಗೆ ಮುಂದಕ್ಕೆ ಹೋಯ್ತು ಅಂತಂದರೆ ಇಲ್ಲಿ ಲೆಫ್ಟ್ ಅಂತ ಹಾಕೈತೆ, ರೈಟ್ಗೆ ಇಲ್ಲಿಂದ ಬೆಳಕು ಕಾಣಿಸ್ತೈತೆ. ಮಾತ್ರ ಸಕ್ಕತ್ತಾಗೈತೆ ಮಾತ್ರ ಪ್ಲೇಸು. ಬತ್ತು ಅಂತಂದರೆ ಇಲ್ಲಿ ನೋಡಿ ಗುರು, ಇಲ್ಲಿಂದ ಸ್ವಲ್ಪ ಬೆಳಕು ಕಾಣಿಸುತ್ತೆ. ಇಲ್ಲಿಂದ ಹಂಗೆ ನಾವು ನೋಡಿ ಆರಾಮಾಗಿ ಲೆಫ್ಟು ಅಂತ ನೋಡಿಕೊಂಡು ಹಿಂಗೆ ಬಂತು ಅಂತಂದರೆ ಇಲ್ಲಿಂದ ಒಂದು ಚಿಕ್ಕ ವೇ ಪಾಯಿಂಟ್ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ಹಿಂಗೆ ಹತ್ಕೊಂಡು ಹೋದರೆ ಯಾರೋ ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟವ್ರೆ. ವಾವ್, ಸಕ್ಕದಾಗೈತೆ ಪ್ಲೇಸ್ ಮಾತ್ರ. ಇದಿಷ್ಟಕ್ಕೆ ಮಾತ್ರ ಇಷ್ಟು ಪ್ಲೇಸ್ ಸಿಗುತ್ತೆ. ಸೊ ಇವಾಗ ಮುಂದಕ್ಕೆ ಹೋಗೋಣ. ಇಲ್ಲ, ನಾರ್ಮಲ್ ಇಲ್ಲೇ ಬಂದಿರೋ ಜಾಗದಲ್ಲೇ ಹೋಗೋದಷ್ಟೇ. ಹಾಂ ಅಕ್ಕ, ಹಾಯನ್ ಹಂಗೆ ಬನ್ನಿ, ಹಂಗೆ ಮುಂದಕ್ಕೆ ಫೋಕಸ್ ಆಯ್ತೀರಾ. ಸೊ ಗುರು, ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದನೇ ಇವಾಗ ನಾನು ಬಂದದ್ದು. ಸೊ ನನ್ನ ಲೈಫಲ್ಲಿ ಇದು 2ನೇ ಸರಿ ಗುಹೆಯಿಂದ ವಾಚಕ್ಕೆ ಬಂದಿರೋದು. ನಾನು ಮೇ ಬಿ ಫಸ್ಟ್ ಟೈಮು ನಾನು ಚಿತ್ರದುರ್ಗದಲ್ಲಿರುವಾಗೇನೋ ಒಂದು ಸತಿ ಟೂರ್ ಕರ್ಕೊಂಡೋಗಿದ್ರು ಸ್ಕೂಲ್ ಕಡೆಯಿಂದ. ಸೊ ಆವಾಗ ಒಂದು ಸತಿ ಹೋಗಿದ್ದೆ, ಒನಕೆ ಓಬವ್ವ ಕಿಂಡಿ ಐತಲ್ಲ, ಸೊ ಅಲ್ಲಿಂದ ಒಂದು ಸತಿ ಹೋಗಿದ್ದೆ. ಸೊ ಅದು ಬಿಟ್ರೆ ಈ ಗುಹೆಯಿಂದನೇ ಬಂದಿರೋದು. ಮಾತ್ರ ಸಕ್ಕತ್ತಾಗೈತೆ, ಸ್ವಲ್ಪ ಕತ್ಲೆ ಐತೆ, ಭಯ ಆಗುತ್ತೆ. ಸೊ ಇವಾಗ ಅದ ಕಿಂಡಿಯಿಂದ ಬಂದು ಇವಾಗ ಇಲ್ಲಿಂದ ಹಿಂಗೆ ಹೋದರೆ ಮೇನ್ ವ್ಯೂ ಪಾಯಿಂಟು ಸಿಗುತ್ತೆ. ಬನ್ನಿ ಗುರು, ಇವಾಗ ಮೇನ್ ವ್ಯೂ ಪಾಯಿಂಟ್ಗೆ ಹೋಗೋಣ. ಸೊ ಇಲ್ಲಿಂದ ಬತ್ತು ಅಂತಂದರೆ ಹುಷಾರಾಗಿ ಬನ್ನಿ. ಇಲ್ಲಿ ಕಂಬ ಇರುತ್ತೆ, ಇಲ್ಲಿ ಜಾಗ ಸ್ವಲ್ಪ ಚಿಕ್ಕದಿರುತ್ತೆ ನೋಡಿ, ಅಲ್ಲಿ ರೊಂಬೆ ಎಲ್ಲ ತಗೊಳಕೊಳ್ಳುತ್ತೆ. ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಿ. ವಾವ್, ಇಲ್ಲಿ ಆಂಜನೇಯನ ವಿಗ್ರಹ ಐತೆ. ಸೊ ಇಲ್ಲಿ ಆಲ್ಮೋಸ್ಟು ಶನಿವಾರ ಮತ್ತು ಇನ್ನೊಂದು ದಿವಸ ಏನೋ ಮೇ ಬಿ ಪೂಜೆ ಮಾಡ್ಬೋದು. ಸೊ ಅದು ಬಿಟ್ರೆ ಇಲ್ಲಿ ಇನ್ಯಾವ ದಿವಸನೂ ಪೂಜೆ ಮಾಡಲ್ಲ. ನೋಡಿ ಗುರು, ಇಲ್ಲೂ ಕೂಡ ಲೈಟ್ ಐತೆ. ಆವಾಗಲೇ ನಾವು ಹೋಗಿದ್ವಲ್ಲ ಬಸವನ ಆರ್ಚು, ಸೊ ಅಲ್ಲೇ ನಾನು ಇದ್ದಿದ್ದು. ಸೊ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಆ ಜಾಗಕ್ಕೆ ಹೋಗೋಣ, ಅದೇ ಮೇನ್ ವ್ಯೂ ಪಾಯಿಂಟ್ ತೋರಿಸುವಂಥದ್ದು. ಅಲ್ಲಿಂದ ನೀವೇನಾದ್ರು ವ್ಯೂ ಪಾಯಿಂಟ್ನ ನೋಡ್ತೀನಿ ಅಂತಂದರೆ 360 ವ್ಯೂವಲ್ಲೂ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಆಗ ನಾನು ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ನ ತೋರಿಸ್ತೀನಿ. ಸೊ ಅದಾದಮೇಲೆ ಆ ಜಾಗಕ್ಕೆ ಹೋದಾದ್ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ನ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವ್ಯೂ ಪಾಯಿಂಟ್ನ ನೋಡ್ಕೊಳ್ಳಿ. ಸೊ ಅದಾದಮೇಲೆ ಅಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ.
ಸೊ ಗುರು ಇವಾಗ ಆ ವಿಡಿಯೋ ನೋಡ್ಕೊಂಡು ಬಂದಾದಮೇಲೆ ಸೊ ಇಲ್ಲಿ ಸೇತುವೆ ಥರ ಐತೆ. ಸೊ ಯಾವುದೇ ನೀರೇನು ಹರಿತಾ ಇಲ್ಲ. ಸೊ ಮಾತ್ರ ಇಲ್ಲಿಂದ ಸಕ್ಕದಾಗೈತೆ. ಸೊ ನಡ್ಕೊಂಡು ಹೋಗೋಕ್ಕೆ ಒಂಥರ ಚೆನ್ನಾಗೈತೆ. ಬನ್ನಿ ಇವಾಗ ನಡ್ಕೊಂಡು ಹೋಗೋಣ. ಸೊ ಗುರು ಇವಾಗ ಸ್ವಲ್ಪ ನಡ್ಕೊಂಡು ಬಂದಾದಮೇಲೆ ಇಲ್ಲೊಂದು ಗೋಪುರ ಥರ ಕಾಣಿಸ್ತೈತೆ. ಈ ಥರ ಒಂದು ಗೋಪುರದ ಮೇಲ್ಗಡೆ ಪ್ಲೀಸ್ ಕಾಲ್ ಮೀ ಅಂದ್ಬಿಟ್ಟು ನಂಬರ್ ಬರ್ದವ್ರೆ. ಅದಾದಮೇಲೆ ಹಂಗೆ ಒಳಗೆ ಹೋಯ್ತು ಅಂತಂದರೆ ಸೊ ನೋಡಿ ನಮ್ಮ ದೇಶ ಕಟ್ಟಿ ಆಳಿದಂಥ ರಾಜ ರಾಣಿಗಳ್ದು ಹೆಸ್ರುಗಳು ಬೇರೆ ಕೆತ್ತನೆ ಮಾಡವ್ರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ನೀವು. ಯಾಕಂತಂದರೆ ನಮ್ಮ ದೇಶ ಕಟ್ಟಿರೋಂಥ ರಾಜಂದು ರಾಣಿದು ಎಲ್ಲದೂ ಹೆಸರು ಐತೆ. ಸೊ ಇವಾಗ ಅದನ್ನು ಬಿಟ್ಟಾಕೋಣ. ಈಗ ಹಂಗೆ ಬತ್ತು ಅಂತಂದರೆ ಇಲ್ಲಿ ಯಾರೋ ಬೇಯಿಸ್ಕೊಂಡು ಏನೇನೋ ತಿಂದವ್ರೆ. ಅಲ್ಲೂ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ. ಇವಾಗ ಇಲ್ಲಿ ಬೆಂಕಿ ಹಚ್ಕೊಂಡು ಏನೋ ತಿಂದವ್ರೆ. ಲಿಟ್ರಲಿ ಏನು ತಿಂದವ್ರೆ ಗೊತ್ತಿಲ್ಲ. ವ್ಯೂ ಮಾತ್ರ ಮಸ್ತಾಗೈತೆ. ವಿಡಿಯೋ ತೋರಿಸ್ತೀನಿ ನೋಡಿ. ಸೊ ಈ ಬೆಟ್ಟಕ್ಕೆ ಆರಾಮಾಗಿ ವಯಸ್ಸಾದವ್ರು ಹತ್ಬೋದು ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಹತ್ಬೋದು. ಮಾತ್ರ ಸ್ವಲ್ಪ ಭಯ ಇರುತ್ತೆ. ಅದೊಂದು ಜಾಗದಲ್ಲಿ ಬ್ಲ್ಯಾಕ್ ಕಲರಾಗಿ ಕಾಣಿಸುತ್ತೆ. ಸೊ ಅದೊಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಕತ್ಲೆ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಈ ಜಾಗನ ನೋಡೋಕ್ಕೆ ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರೂ ಬರ್ಬೋದು. ಈ ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗೈತೆ. ಸೊ ನೋಡ್ಕೊಬನ್ನಿ. ಗುರು ಇವಾಗ ಎಂಟರ್ ರಾಮನಗರನೇ ಕಾಣಿಸುತ್ತೆ. ಸೊ ಈಗ ಆಲ್ಮೋಸ್ಟ್ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ರಾಮನಗರನೇ. ಸೊ ಈ ಜಾಗಕ್ಕೆ ರಾಮನಗರದಿಂದ ಕರೆಕ್ಟಾಗಿ 7 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಹಳ್ಳಿ. ಸೊ ಈ ಹಳ್ಳಿ ಬಂದು KP ದೊಡ್ಡಿ ಅಂತ. ಸೊ ಈ ಊರಿಂದ ಈ ಬೆಟ್ಟಕ್ಕೆ ಕರೆಕ್ಟಾಗಿ 1 ಕಿಲೋಮೀಟ್ರ್ ಐತೆ. ಏನಾರು ಆಫ್ ರೋಡಿಂಗ್ ಮಾಡ್ಕೊಬತ್ತು ಅಂತಂದರೆ ಸೊ ಈ ಥರ ಒಂದು ಒಳ್ಳೆ ವ್ಯೂ ಪಾಯಿಂಟ್ನ ನೀವು ನೋಡ್ಬೋದು. ಸೊ ಗುರು ಇವಾಗ ಅಲ್ಲಿಂದ ಬತ್ತು ಅಂತಂದರೆ ಈ ಥರ ಒಂದು ಕೂತ್ಕೊಂಡು ವ್ಯೂ ಪಾಯಿಂಟ್ನ ನೋಡೋಕ್ಕೆ ಚೆನ್ನಾಗೇ ಮಾಡವ್ರೆ. ಸೊ ಇಲ್ಲೊಂಥರ ಸಿಟ್ಟಿಂಗ್ ಪ್ಲೇಸ್ ಇರ್ಬೋದು. ಸೊ ಇಲ್ಲಿಗೆ ಆರಾಮಾಗಿ ಕೂತ್ಕೊಂಡು ಒಳ್ಳೆ ವ್ಯೂ ಪಾಯಿಂಟ್ನ ಇಲ್ಲಿಂದ ನೋಡ್ಬೋದು. ಸೊ ಗುರು ನೀವು ನೋಡೋರಲ್ಲ ಗುಣಗಲ್ ಬೆಟ್ಟದ ವ್ಯೂ ಪಾಯಿಂಟ್ನ. ಸೊ ಈ ಪ್ಲೇಸ್ಗೆ ಆರಾಮಾಗಿ ವಯಸ್ಸಾದವ್ರು ಕೂಡ ಬರ್ಬೋದು, ಚಿಕ್ಕ ಮಕ್ಕಳು ಕೂಡ ಬರ್ಬೋದು. ಸೊ ನೀವೇನಾದ್ರು ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಒನ್ ಡೇ ಟ್ರಿಪ್ಗೆ ಮಾತ್ರ ಈ ಪ್ಲೇಸು ಬೆಸ್ಟ್ ಪ್ಲೇಸು ಅಂತ ಹೇಳ್ತೀನಿ. ಆಮೇಲೆ ಏನಪ್ಪ ಅಂತಂದರೆ ಸೊ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆರಾಮಾಗಿ ಬಂದು ಚಿಲ್ ಮಾಡ್ಬೋದು. ಸೊ ಬಂದು ಇದ್ರ ಮೇಲೆ ದೇವಸ್ಥಾನದ ಮೇಲ್ಗಡೆ ಮತ್ತು ಈ ಥರ ಗೋಪುರದ ಮೇಲೆಲ್ಲ ಏನೂ ಬರೀಕ್ಕೆ ಹೋಗಬೇಡಿ. ಸೊ ಬನ್ನಿ ವ್ಯೂ ಪಾಯಿಂಟ್ನ ನೋಡಿ ಎಂಜಾಯ್ ಮಾಡಿಕೊಂಡು ತಿರ್ಗಾ ರಿಟರ್ನ್ ಹೋಗಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ.